ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮಾತಾಡ್ತಾನೆ ಇದ್ದೀವಿ. ಈ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತ ಆವತ್ತಿನಿಂದ ಅಧಿಕಾರ ಹಂಚಿಕೆ ಹೇಳಿಕೆಗಳೇ, ಮಾಧ್ಯಮಗಳು ಹೋಗೋದು, ಗೂಟದ ಪತ್ರಿಕೋದ್ಯಮ, ಯಾರ್ದ ಒಂದು ಗೂಟ ಹಿಡಿಯೋದು, ಅವ್ರು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದು, ಅದು ವೈರಲ್ ಅನ್ನೋದು, ಚರ್ಚೆ ನಡೆಯೋದು. ವಾಸ್ತವಕ್ಕೂ ಇದಕ್ಕೂ ಸಂಬಂಧ ಇದೆಯೋ ಗೊತ್ತಿಲ್ಲ. ಅದ್ರ ಜೊತೆಗೆ ನಾನು ಇನ್ನೊಂದು ಸ್ಟೇಟ್ಮೆಂಟನ್ನು ಇವತ್ತು ನೋಡ್ತಾ ಇದ್ದೆ. ಅದು ರಾಮನಗರದ MLA ಇಕ್ಬಾಲ್ ಹುಸೇನ್ ಅವರು ಸಿಹಿ ಸುದ್ದಿ ಬರಲಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್. ಅವರು ಸಿಹಿ ಸುದ್ದಿ ಬರಲಿದೆ ಅಂತ ಅವ್ರು ಹುಟ್ಟಿದ ದಿನದಿಂದ ಹೇಳ್ತಿದ್ದಾರೆ, ಎಲ್ಲೋ ಗೊತ್ತಿಲ್ಲ. ಅವ್ರು ಹುಟ್ಟಿದಾಗ ಅವ್ರ ಅಪ್ಪ ಅಮ್ಮ ಹುಟ್ಟಕ್ಕಿಂತ ಮೊದಲು ಹೇಳಿರ್ಬೋದು ಸಿಹಿ ಸುದ್ದಿ ಬರ್ತಿದೆ, ನಮ್ಗೆ ಗಂಡು ಮಗ ಹುಡ್ತಾನೆ ಅಂತ. ಹಾಗೆ ಸಿಹಿ ಸುದ್ದಿ ಯಾವುದು ಸಿಹಿ ಸುದ್ದಿ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಸಿಹಿ ಸುದ್ದಿ ಆದರೆ ಈಗ ಮುಖ್ಯಮಂತ್ರಿ ಆದವ್ರು ಇದಾರಲ್ಲ, ಅದು ಸಿಹಿ ಸುದ್ದಿ ಅಲ್ವಾ? ಅದು ಕಹಿ ಸುದ್ದಿಯ ಕಾಂಗ್ರೆಸ್ ಪಕ್ಷಕ್ಕೆ? ಯಾವುದು ಸಿಹಿ ಸುದ್ದಿ? ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೆ. ಅದರ ನಡುವೆ ಭಾಳ ಮಹತ್ವದ ಬೆಳವಣಿಗೆ ಆಗಿದೆ. ಅದೇನು ಅಂತಂದರೆ, ಜೂನ್ 18ರಂದು ರಾಜ್ಯಸಭಾ ಚುನಾವಣೆ ನಡೀತಾ ಇದೆ ಕರ್ನಾಟಕದ 4 ಸ್ಥಾನಗಳಿಗೆ. ಈ 4 ಸ್ಥಾನಗಳ ಚುನಾವಣೆ ಏನಿದೆ, ಸೊ ಇದರಲ್ಲಿ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯವಾದ. ದೇವೇಗೌಡರು ರಾಜ್ಯಸಭೆಗೆ ಹೋಗ್ತಾರಾ, ಖರ್ಗೆ ರಾಜ್ಯಸಭೆಗೆ ಹೋಗ್ತಾರೆ, ಹೀಗೆ ಹಲವು ಪ್ರಶ್ನೆಗಳಿವೆ. ಯಾರು ಗೆಲ್ತಾರೆ, ಈ ಸ್ಥಾನಗಳಲ್ಲಿ ಯಾರು ಇದಾಗ್ತಾರೆ, ನಿವೃತ್ತರಾದವ್ರು ಬರ್ತಾರಾ ಇಲ್ವಾ? ಅದಕ್ಕಿಂತ ಬಹಳ ಮುಖ್ಯವಾಗಿ ಒಂದೇನು ಗೊತ್ತಾ, ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೆಯುತ್ತಿರುವ ಅಧಿಕಾರ ಹಂಚಿಕೆಯ ಜಟಾಪಟಿಗೆ ತಾತ್ಕಾಲಿಕ ಯುದ್ಧ ವಿರಾಮ ಅಂತೂ 18ರವರೆಗೆ ನಿಶ್ಚಿತ. 18ರ ಹೊತ್ತಿಗೆ ಒಂದು ಪಿಕ್ಚರ್ಸ್ ಇರ್ಬೋದು. ಅದ್ರ ಜೊತೆಗೆ 18ರ ಹೊತ್ತಿಗೆ 3 ಪ್ರಮುಖರ ರಾಜಕೀಯ ಭವಿಷ್ಯ ಇದೆಯಲ್ಲ ತೀರ್ಮಾನ ಆಗುತ್ತೆ. ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಇನ್ನೊಬ್ರು ಯಾರು ಹೇಳಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ 3ರಲ್ಲಿ 3 ರಾಜಕೀಯ ಭವಿಷ್ಯ ಕೂಡ 18ರ ಹೊತ್ತಿಗೆ ತೀರ್ಮಾನ ಆಗುತ್ತೆ. ಆ ತೀರ್ಮಾನ ಆಗುವವರೆಗೆ 18ರವರೆಗೆ ಬೇರೆ ಯಾವುದೇ ರಾಜಕೀಯ ಬದಲಾವಣೆ ಆಗಲ್ಲ, ಸಾಧ್ಯ ಇಲ್ಲ. ಏನು ತೀರ್ಮಾನ ಆಗುತ್ತೆ? 3ರದ್ದು. ಒಂದು, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರಾ ಅಥವಾ ರಾಜ್ಯಸಭಾ ಸದಸ್ಯರಾಗಿ ಹೋಗ್ತಾರಾ? ಈ ಪ್ರಶ್ನೆಗೆ ಉತ್ತರ ದೊರಕುತ್ತೆ. ಸೆಕೆಂಡ್, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಉಪಮುಖ್ಯಮಂತ್ರಿಯಾಗಿ ಹಾಗೆ ಕಂಟಿನ್ಯೂ ಆಗ್ತಾರಾ, KPC ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರಾ? ಇದು 2ನೇ ಪ್ರಶ್ನೆ, ಇದಕ್ಕೂ ಉತ್ತರ ದೊರಕುತ್ತೆ. 3ನೇ ಪ್ರಶ್ನೆ, ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಕೇಂದ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅಥವಾ ಬಹಳ ಜನ ಹೇಳುವ ಹಾಗೆ ಮುಖ್ಯಮಂತ್ರಿ ಅವರು ಆಗ್ತಾರೆ? ಈ ಪ್ರಶ್ನೆಗೂ ಕೂಡ 18ರ ಹೊತ್ತಿಗೆ ಉತ್ತರ ದೊರಕುತ್ತೆ. ಸೊ ಅದರಿಂದ ಈ 3ರಿಗೂ ಕೂಡ ಇದು ಒಂದು ರೀತಿಯ ಚಾಲೆಂಜಸ್. ಯಾವ ರೀತಿಯ ಚಾಲೆಂಜು? ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಉಳಿಸಿಕೊಳ್ಳುವ ಚಾಲೆಂಜು, ಮುಖ್ಯಮಂತ್ರಿ ಸ್ಥಾನವನ್ನು ಇಟ್ಕೊಂಡು ಈ ಪೂರ್ಣ ಅವಧಿಯನ್ನು ಮುಗಿಸುವ ಒಂದು ಸವಾಲು. DK ಶಿವಕುಮಾರ್ ಅವರಿಗೆ ಅವರ ಕನಸಿದೆಯಲ್ಲ, ಅವರು ಕನಸಿನ ಗೋಪುರವನ್ನು ಕಟ್ಟಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಗಲೇಬೇಕು ಅಂತ ಜೀವನದಲ್ಲಿ ಎಲ್ಲವನ್ನು ನೋಡಿದ ನಾಯಕರು. ಅವರ ಕೈಯಲ್ಲಿ ಎಲ್ಲವೂ ಇದೆ, ಎಲ್ಲವನ್ನ ಅನುಭವಿಸಿ ಆಗಿದೆ. ಈಗ ಅವರಿಗಿರುವುದು ಒಂದೇ ಮುಖ್ಯಮಂತ್ರಿ ಸ್ಥಾನ. ಅದು ಸಿಗುತ್ತಾ, ಸಿಗದಿದ್ದರೆ ಅದನ್ನು ಪಡೆಯುವುದು ಹೇಗೆ? ಅದೇ ಹಳೆಯ ಸವಾಲು. ಖರ್ಗೆ ಅವರಿಗೆ ಅವರ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಭಾಳ ಸಂದರ್ಭದಲ್ಲಿ ಅನ್ಯಾಯನೂ ಆಗಿದೆ ಅವರಿಗೆ. ಅವರು ಮುಖ್ಯಮಂತ್ರಿ ಆಗುವುದು ತಪ್ಪಿದೆ. ಆದ್ದರಿಂದ ಇದು ಕೊನೆಯ ಚಾನ್ಸ್ ಏನಾದರೂ ಆಗ್ಬಿಡ್ತಾರೆ. ಆದರೆ ಭಾಳಷ್ಟು ಜನ ಹೇಳೋ ಪ್ರಕಾರ ಅವರು ಹೇಳ್ತಾ, ನಾನು ಇನ್ನು ಮೊನ್ನೆನೂ ಮಾತನಾಡಿದ ಬಗ್ಗೆ, ಅವರು ತಮ್ಮನ್ನು ನೋಡಿದ ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತಾ ಇರೋದು, ನನಗೆ ವಯಸ್ಸಾಯ್ತಲ್ಲಪ್ಪ. ಇದು ಪಬ್ಲಿಕ್ ಕನ್ಸಂಪ್ಷನಿಗೆ ಹೇಳಿದ್ದ ಅಥವಾ ನಿಜವಾಗಿ ನನಗೆ ವಯಸ್ಸಾಗಿದೆ ಅಂತ ಅವ್ರಿಗೆ ಫೀಲ್ ಆಗಿದೆಯಾ? ನನಗೆ ಹಾಗೆ ಅನಿಸಲ್ಲ. ಅವ್ರಿಗೆ ವಯಸ್ಸಾಗಿದೆ ಅಂತ ಫೀಲ್ ಆದರೆ AICC ಅಧ್ಯಕ್ಷರ ಸ್ಥಾನ ಏನು ಕಡಿಮೆ ಇದೆ? ಅದು ವಯಸ್ಸಿನ ಪರಿಣಾಮ ಬೀರ್ಬೋದು. ಅದೂ ಫುಲ್ ಟೈಮ್ ಜಾಬ್, ಅದು ಇಡೀ ಪಕ್ಷವನ್ನು ಮುನ್ನಡೆಸೋದು ಅಲ್ವಾ? ಸೊ ಅದರಿಂದ ಅವರಿಗೆ ವಯಸ್ಸಾಗಿದೆ ಅನ್ನುವುದು ಏನಿದೆ, ಅವ್ರದ್ದು ಮನದಾಳದಿಂದ ಬಂದು ಮಾತಲ್ಲ ಅಂತ ಅನಿಸುತ್ತೆ. ನನಗೆ ವಯಸ್ಸಾಗಿದೆ ಅಂತ ಬೇರೆಯವರು ಅಂದುಕೊಳ್ಳಬಹುದು ಅನ್ನೋದನ್ನು ಅವರು ತಮ್ಮ ಮಾತಿನಲ್ಲಿ ಹೇಳಿದರು. ಯಾಕೆಂದರೆ ನೆನಪು ಮಾಡ್ಕೊಳ್ಳಿ, ಕೆಲ ದಿನಗಳ ಹಿಂದೆ ಅವರು ಗುಲ್ಬರ್ಗಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ, ಸುದ್ದಿಗಾರರ ಜೊತೆ ಮಾತನಾಡುವಾಗ ಫಸ್ಟ್ ಟೈಮ್ ಈ ಬಗ್ಗೆ ಮಾತನಾಡಿ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಬಯಸ್ತೀರಿ, ಕರ್ನಾಟಕದ ಜನನೂ ಬಯಸ್ತಾರೆ, ಆದರೆ ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿಯವರು ತೀರ್ಮಾನ ತಗೋಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದರು. ಅದು ನಿಜವಾಗಿ ಅದು ಅವರ ಮನದಾಳದ ಮಾತಾಗಿತ್ತು.
ಅಂದರೆ ನನಗೆ ಮುಖ್ಯಮಂತ್ರಿ ಆಗಬೇಕೋ ಬೇಡವೋ ಅನ್ನೋದು ಬೇರೆ ಏನಿದೆ, ಆಸೆ ನನಗೂ ಇದೆ, ಕರ್ನಾಟಕ ಜನತೆಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಸೋನಿಯಾ ಗಾಂಧಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಸೋನಿಯಾ ಗಾಂಧಿ ಅವ್ರಿಗೆ ತೀರ್ಮಾನ ತಗೋಬೇಕು ಅಂತ. ಸೊ ಅದಾದ ನಂತರ ಎಲ್ಲ ಬೆಳವಣಿಗೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರೋದು ಒಂದೇ, ಫ್ಯಾಮಿಲಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ವಿಚ್ ಫ್ಯಾಮಿಲಿ? ಸೋನಿಯಾ ಗಾಂಧಿ ಫ್ಯಾಮಿಲಿ. ದೇ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಅಲ್ಲಿ ಬಂದು ನಿಂತಿದೆ. ಆದರೆ ಈ ಜೂನ್ 18 ಚುನಾವಣೆ ಏನಿದೆ, ಇದು ಹಲವು ದೃಷ್ಟಿಯಿಂದ ಮಹತ್ವದ್ದು. ಬಿ ಜೆ ಪಿಗೆ ಒಂದು ಸ್ಥಾನ ಗೆಲ್ಲುವ ಚಾನ್ಸಸ್ ಇದೆ, ಆದರೆ ಅದನ್ನು ದೇವೇಗೌಡರಿಗೆ ಬಿಟ್ಟು ಕೊಡ್ತಾರಾ ಅಂತ ಜೆ ಡಿ ಎಸ್ ಆಸೆಯನ್ನು ಇಟ್ಕೊಂಡಿದೆ. ಸುದೀರ್ಘ ಕಾಲದ ರಾಜಕಾರಣ ಮಾಡಿರುವಂಥ ದೇವೇಗೌಡರು ಕೂಡ ರಾಜ್ಯಸಭೆಗೆ ಮತ್ತೆ ಹೋಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಕಳೆದ ಬಾರಿ ಅವರು ರಾಜ್ಯಸಭೆ ಕಳಿಸೋದ್ರಲ್ಲಿ ಕಾಂಗ್ರೆಸ್ ಪಾತ್ರ ಕೂಡ ಇತ್ತು. ದೇವೇಗೌಡರನ್ನು ಮರೆತರೂ ಕಾಣುತ್ತೆ. ಹಾಗೆಯೇ ಕುಮಾರಸ್ವಾಮಿಯವರು ನೆನಪಿಲ್ಲ ಅನಿಸುತ್ತೆ. ಅವರು ಕಳೆದ ಬಾರಿ ರಾಜ್ಯಸಭೆ ಪ್ರವೇಶಿಸುವಲ್ಲಿ ಕಾಂಗ್ರೆಸ್ ಕೂಡ ಬೆಂಬಲ ನೀಡಿತ್ತು. ಈ ಸಲ ಅವರು ಬಿ ಜೆ ಪಿಯ ಮನೆ ಬಾಗಿಲಿನಲ್ಲಿ ನಿಂತಿದ್ದಾರೆ. ವರಾಂಡದಲ್ಲಿ ನಿಂತಿದ್ದಾರೋ, ಗೇಟ್ ಒಳಗಡೆ ನಿಂತಿದ್ದಾರೋ, ಬಿ ಜೆ ಪಿ ಮನೆ ಒಳಗೆ ಗರ್ಭಗುಡಿಯ ಒಳಗೆ ನಿಂತಿದ್ದಾರೋ, ಗರ್ಭಗುಡಿಯ ಒಳಗೆ ಅವ್ರನ್ನ ಬಿಟ್ಟಿದ್ದಾರೋ, ಈ ಪ್ರಶ್ನೆಗಳೆಲ್ಲ ಇವೆ. ಅದಕ್ಕೆ ಉತ್ತರ ಗೊತ್ತಿಲ್ಲ. ಆದರೆ ಸತತವಾಗಿ ದೇವೇಗೌಡರು ಪ್ರಧಾನಿಯವರನ್ನು ಸಮಯ ಸಿಕ್ಕಾಗೆಲ್ಲ ಶ್ಲಾಘಿಸ್ತಾ ಇದ್ದಾರೆ. ಪ್ರಾಯಶಃ ನಮ್ಮ ಗೋಧಿ ಮೀಡಿಯಾವನ್ನು ಮೀರಿಸುವ ರೀತಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಶ್ಲಾಘನೆ ಮಾಡ್ತಿದ್ದಾರೆ. ಅದಕ್ಕೆ ಪುರಸ್ಕಾರವಾಗಿ ರಾಜ್ಯಸಭೆ ಚುನಾವಣೆ ಟಿಕೆಟ್ ಸಿಗಬಹುದಾ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಬಿ ಜೆ ಪಿಯ ಒಳಗಡೆ ಕೂಡ ಕೆಲವು ಬೆಳವಣಿಗೆ ಈ ಸಂದರ್ಭದಲ್ಲಿ ಆಗ್ಬೋದು. ಒಂದು ಮಾಹಿತಿಯ ಪ್ರಕಾರ ಬಿ ಜೆ ಪಿ ಈ ಸ್ಥಾನವನ್ನು ದೇವೇಗೌಡರಿಗೆ ಬಿಟ್ಟು ಕೊಡೋದಕ್ಕೆ ಸಿದ್ಧ ಇಲ್ಲ. ರಾಜ್ಯ ನಾಯಕರುಗಳು ಅವರು ಸದಾನಂದ ಗೌಡರನ್ನು ರಾಜ್ಯಸಭೆಗೆ ಕಳಿಸ್ಬೇಕು ಅಂಥೇಳಿ ಒಲವು ಉಂಟಾಗಿದೆ. ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್. ಜೆ ಡಿ ಎಸ್ ಬಿಟ್ಕೊಡೋಕ್ಕೆ ರಾಜ್ಯ ನಾಯಕರುಗಳು ಸಿದ್ಧ ಇಲ್ಲ. ಈ ರಾಜ್ಯ ನಾಯಕರುಗಳ ಅಭಿಪ್ರಾಯವನ್ನು ಬಿಟ್ಟು ಅದನ್ನು ಮೀರಿ ದೇವೇಗೌಡರನ್ನು ಕಳಿಸುವ ತೀರ್ಮಾನವನ್ನು ಮೋದಿ ಅಮಿತ್ ಶಾ ತಗೋಬೋದು. 50-50 ಚಾನ್ಸ್. 50-50 ಅದನ್ನು ಹೇಳಬಲ್ಲೆ. ಸೊ ಅಂಥ ಸಿಚುವೇಷನ್ನಲ್ಲಿ ಇನ್ನೂ ಒಂದು ಮಾತು ಕೇಳ್ತಾ ಇದೆ. ಸೊ ಇಬ್ಬರು ಕೇಂದ್ರ ಸಚಿವರು ಏನಿದ್ದಾರೆ, ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ, ಅವ್ರನ್ನ ಸಂಪುಟದ ಕೈ ಬಿಡಲಾಗುತ್ತೆ ಅನ್ನೋ ಮಾತು ಕೂಡ ಇದೆ. ಅವರು ವಾಪಸ್ಸು ದಟ್ ರಾಜಕಾರಣಕ್ಕೆ ಬರ್ತಾರೆ ಅಂತ. ಬಂದರೆ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಮಾಡೋಕ್ಕೆ ಕೆಲಸ ಏನಿದೆ ಇಲ್ಲಿ? ಅದು 28ರವರೆಗಂತೂ ಏನೂ ಕೆಲಸ ಇಲ್ಲ. ಅಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಅಶೋಕು, ಅರವಿಂದ್ ಬೆಲ್ಲದು ಅವರು ಇವರು ಮಾತಾಡ್ಕೊಂಡು ಓಡಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಇವರು ವಾಪಸ್ ಎಲ್ಲಿ ಬರ್ತಾರೆ? ಇವರು ಬಂದು ಎಲ್ಲಿ ಬರೋದು? ಎಲ್ಲಿಗೆ? ಬರೀ ಎಂ ಪಿ ಆಗಿ ಇರಬೇಕು ಅಷ್ಟೆ ಅಲ್ವಾ? ಗೊತ್ತಿಲ್ಲ. ಬಟ್ ಅದು ನಡೀತಾ ಇದೆ. ಅದರಿಂದ ಇಡೀ ಕರ್ನಾಟಕದ ರಾಜಕಾರಣ ಏನಿದೆ ಅದು ಮಹತ್ವದ ಒಂದು ತಿರುವನ್ನು ಪಡೆಯುವುದಿದ್ದರೆ ಅದು ಜೂನ್ 18 ನಂತರ, ಅಂದರೆ ಈ ಚುನಾವಣೆಯ ನಂತರ. ಸೊ ಅದರ ಜೊತೆಗೆ ಅಲ್ಲಿಯವರೆಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಅವರ ರಾಜಕೀಯ ಭವಿಷ್ಯ ಏನಿದೆ ಅದು ಸಸ್ಪೆನ್ಸಲ್ಲೇ ಇರುತ್ತೆ ಅಂತ. ಅದು 18 ಬರೋ ಹೊತ್ತಿಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ರಾಜ್ಯಸಭೆಗೆ ಖರ್ಗೆ ಅವರು ವಾಪಸ್ ಹೋದರೆ ಕ್ಲಿಯರ್ ಅವ್ರ ಮುಖ್ಯಮಂತ್ರಿ ಸ್ಥಾನ ಸ್ಪರ್ಧಿ ಅಲ್ಲ. ಅದರವರೆಗೆ ನಾಯಕತ್ವದ ಬಗ್ಗೆ ತೀರ್ಮಾನ ತಗೊಬಿಟ್ಟು ಸಿದ್ದರಾಮಯ್ಯನವ್ರನ್ನ ಇಳಿಸದಿರೋ ಅವ್ರನ್ನೇನು ರಿಹ್ಯಾಬಿಲಿಟೇಟ್ ಮಾಡಬೇಕು, ಹಾಗೆ ಬಿಡೋಕ್ಕಾಗಲ್ಲ. ಅವ್ರು ರಾಜ್ಯಸಭೆ ಕಳಿಸ್ಬೇಕು ಅಲ್ವಾ? ಸೊ ಆ ವಿಚಾರ ಕೂಡ ಕ್ಲಿಯರ್ ಆಗುತ್ತೆ. ಆದರೆ ನನಗನ್ನಿಸುವ ಹಾಗೆ ತಕ್ಷಣ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆ ಕಳಿಸೋ ತೀರ್ಮಾನ ತಗೋತಾರೆ ಅಂತ ಅನ್ಸಲ್ಲ. ಯಥಾಸ್ಥಿತಿ ಮುಂದುವರಿಯಬಹುದು. ಸೊ ಅಂದರೆ ಅಲ್ಲಿಯವರೆಗೆ ಜೂನ್ 18ರವರೆಗೆ ರಾಜಕಾರಣಿಗಳು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ನಮ್ಮಂಥವರು, ನಾವು ಮಾಧ್ಯಮದವರು ಇದು ಸ್ಪೆಕ್ಯುಲೇಷನ್ ಮಾಡಿ ಅಲ್ಲೊಂದು ಗಾಳಿಪಟ ಹಾರಿಸಿ, ಇಲ್ಲೊಂದು ಗಾಳಿಪಟ ಹಾರಿಸಿ, ಅಲ್ಲೊಂದು ಸುದ್ದಿ ತಿರ್ಚಿ, ಇಲ್ಲೊಂದು ಸುದ್ದಿ ತಿರ್ಚಿ, ಅವ್ರು ಯಾರ್ದು ಪ್ಲ್ಯಾಂಟ್ ಮಾಡಿರೋ ಸುದ್ದಿ ಹಾಕ್ಬಿಟ್ಟು ಕೈ ತೊಳ್ಕೊಬೋದು. ಆ ಸ್ಥಿತಿ ನಿರ್ಮಾಣ ಆಗಿದೆ. ಅದು 18ರವರೆಗೆ ಇರುತ್ತೆ. ರಾಜ್ಯಸಭಾ ಚುನಾವಣೆಯೇ ಮೇಜರ್ ಥಿಂಗ್. ಇಡೀ ಕರ್ನಾಟಕದ ರಾಜಕಾರಣ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವ ಸ್ಪಷ್ಟ ಚಿತ್ರ 18ರ ನಂತರ ದೊರಕುತ್ತೆ.